ಸಿದ್ದರಾಮಯ್ಯನವರ ಅಹಿಂದ ಅಸ್ತ್ರ ಕಾಂಗ್ರೆಸ್ಗೆ ಲಾಭವೋ ಆತಂಕವೋ? ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ ಅದೇ ಹಳೆಯ ಹೆಸರು, ಅದೇ ಹಳೆಯ ಫಾರ್ಮುಲಾ ಭಾರಿ ಸದ್ದು ಮಾಡ್ತಾ ಇದೆ. ಅದೇ ಅಹಿಂದ. ಸಿದ್ದರಾಮಯ್ಯ ಅನ್ನೋ ಮಾಸ್ ಲೀಡರ್ ಕೈಯಲ್ಲಿ ಈಗ ಮತ್ತೆ ಅದೇ ಹಳೆಯ ಅಸ್ತ್ರ ರಾರಾಜಿಸ್ತಾ ಇದೆ. ಆದರೆ ಪ್ರಶ್ನೆ ಇರೋದು, ಈ ಹಳೆಯ ಅಸ್ತ್ರ ಈಗ ಹೊಸ ಆಯುಧ ಆಗಿ ಬದಲಾಗುತ್ತಾ? ಸಿದ್ದರಾಮಯ್ಯನವರ ಈ ಮುಂದಿನ ಹೆಜ್ಜೆ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ಲಸ್ಸಾ ಇಲ್ಲ ದೊಡ್ಡ ತಲೆನೋವ? ಅಧಿಕಾರದಲ್ಲಿದ್ದಾಗ ಸೈಲೆಂಟ್ ಆಗಿರೋ ಸಿದ್ದರಾಮಯ್ಯ ಪವರ್ ಕೈ ತಪ್ಪಿದ ಮೇಲೆ ಯಾಕೆ ಇಷ್ಟೊಂದು ಡೇಂಜರಸ್ ಆಗ್ತಾರೆ? 2005ರಲ್ಲಿ ನಡೆದ ಹಿಸ್ಟರಿ ಮತ್ತೆ 2028ರ ಹೊತ್ತಿಗೆ ರಿಪೀಟ್ ಆಗುತ್ತಾ? ಪ್ರಾದೇಶಿಕ ಪಕ್ಷ ಕಟ್ಟೋ ಪ್ಲಾನ್ ನಿಜಾನ? ಬನ್ನಿ ಇವತ್ತಿನ ಈ ಕಂಪ್ಲೀಟ್ ಅನಾಲಿಸಿಸ್ನಲ್ಲಿ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಗೇಮ್ ಪ್ಲಾನ್ನ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಈಗಿನ ಸನ್ನಿವೇಶ ಅರ್ಥ ಆಗಬೇಕಂದ್ರೆ ನಾವು ಮೊದಲು 2004-2005ರ ಇತಿಹಾಸವನ್ನು ಒಮ್ಮೆ ನೆನಪು ಮಾಡ್ಕೊಳ್ಬೇಕು. 2004ರ ಅಸೆಂಬ್ಲಿ ಎಲೆಕ್ಷನ್ ಆದಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿದ್ವು. ಧರ್ಮಸಿಂಗ್ ಅವರು CM ಆದರು, ಸಿದ್ದರಾಮಯ್ಯ JDSನಿಂದ DCM ಆಗಿದ್ದರು. ಆದರೆ ಅಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಬೇಸರ ಇತ್ತು. JDSನ ಸುಪ್ರೀಂ ಲೀಡರ್ ಆಗಿದ್ದ ದೇವೇಗೌಡರು ಕಾಂಗ್ರೆಸ್ ಜೊತೆ ಫೈಟ್ ಮಾಡಿ ತಮಗೆ CM ಪೋಸ್ಟ್ ಕೊಡಿಸ್ಲಿಲ್ಲ, CM ಕುರ್ಚಿಯನ್ನು ಕಾಂಗ್ರೆಸ್ಗೆ ಬಿಟ್ಕೊಟ್ರು ಅನ್ನೋ ಅಸಮಾಧಾನ ಒಳಗೊಳಗೆ ಕುದೀತಾ ಇತ್ತು. ಈ ಅಸಮಾಧಾನದಿಂದಾನೇ ಸಿದ್ದರಾಮಯ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮೂಲಕ ಹುಬ್ಬಳ್ಳಿಯಲ್ಲಿ ಬೃಹತ್ ಅಹಿಂದ ಸಮಾವೇಶ ಮಾಡೋಕ್ಕೆ ಮುಂದಾದರು. ಆಗ JDSನಲ್ಲಿದ್ದ ದೇವೇಗೌಡರು ಇದಕ್ಕೆ ಕಂಪ್ಲೀಟ್ ಅಪೋಸ್ ಮಾಡಿದರು. ಒಂದು ಪಕ್ಷದಲ್ಲಿದ್ದುಕೊಂಡು DCM ಆಗಿದ್ದುಕೊಂಡು ಬೇರೆ ಬ್ಯಾನರ್ ಅಡಿಯಲ್ಲಿ ಸಮಾವೇಶ ಮಾಡೋದು ತಪ್ಪು ಅಂತ ವಾರ್ನಿಂಗ್ ಕೊಟ್ಟರು. ಆದರೆ ಸಿದ್ದರಾಮಯ್ಯ ಮಾತ್ರ ಹಿಂದೆ ಸರಿಲಿಲ್ಲ. ಈ ಅಹಿಂದ ಸಮಾವೇಶದ ವಿಚಾರನೆ 2005ರಲ್ಲಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಮಧ್ಯೆ ದೊಡ್ಡ ಬಿರುಕನ್ನು ತಗೊಂಬಂತು. ಆಮೇಲೆ ರಿಸಲ್ಟ್ ಏನಾಯಿತು? ಸಿದ್ದರಾಮಯ್ಯ ಅವರನ್ನು JDSನಿಂದಾನೇ ಉಚ್ಚಾಟನೆ ಮಾಡಿಬಿಟ್ರು. ಆಮೇಲೆ ಸಿದ್ದರಾಮಯ್ಯ ತುಮಕೂರು ಮತ್ತು ಹುಬ್ಬಳ್ಳಿಯಲ್ಲಿ ಅಹಿಂದ ಶಕ್ತಿ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಸೇರಿ ಇವತ್ತು 2 ಬಾರಿ CM ಆಗೋ ಹಂತಕ್ಕೆ ಬೆಳೆದಿದ್ದು ಇತಿಹಾಸ. ಈಗ ಮತ್ತೆ ಅದೇ ಅಹಿಂದ ವೇದಿಕೆ ಜೀವ ಪಡಿತಾ ಇದೆ. ಸೆಪ್ಟೆಂಬರ್ 6ನೇ ತಾರೀಕು ಹಿಂದುಳಿದ ಜಾತಿಗಳ ಒಕ್ಕೂಟದ 25ನೇ ವರ್ಷಾಚರಣೆ ಸಮಾವೇಶ ನಡೀತಾ ಇದೆ. ಇಲ್ಲಿ ಪಕ್ಷದ ಅಧಿಕೃತ ವೇದಿಕೆ ಬಿಟ್ಟು ಪರ್ಯಾಯ ವೇದಿಕೆ ಮೂಲಕ ಅಹಿಂದ ಸಂಘಟನೆ ಮಾಡ್ತಿರೋದು ಬೇರೆ ಯಾರಿಗೂ ಅಲ್ಲ, ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ತಾಕತ್ ತೋರಿಸೋಕೆ ಅನ್ನೋ ಮಾತುಗಳು ಪೊಲಿಟಿಕಲ್ ಸರ್ಕಲ್ನಲ್ಲಿ ಜೋರಾಗಿ ಕೇಳಿಬರ್ತಾ ಇದ್ದಾವೆ. ಈ ಮೊದಲು ಇಂಥ ಸಮಾವೇಶಗಳು ಆಗದಂತೆ ಕಾಂಗ್ರೆಸ್ ಹೈಕಮಾಂಡು ತಡೆದಿತ್ತು. ಆದರೆ ಈಗ CM ಕುರ್ಚಿಯಿಂದ ಕೆಳಗಿಳಿದಿರುವ ಸಿದ್ದರಾಮಯ್ಯ ಮತ್ತೆ ತನ್ನ ಅಸ್ತಿತ್ವ ಮತ್ತು ಮಾಸ್ ಲೀಡರ್ಶಿಪ್ ಸಾಬೀತು ಮಾಡೋದಕ್ಕೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಒಂದು ಮಾತಿದೆ, ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರೋದಕ್ಕಿಂತನೂ ಪವರ್ ಇಲ್ಲದೆ ಇದ್ದಾಗಲೇ ವಿರೋಧಿಗಳಿಗೆ ಮಾತ್ರ ಅಲ್ಲ, ಸ್ವಪಕ್ಷೀಯರಿಗೂ ಸಿಕ್ಕಾಪಟ್ಟೆ ಡೇಂಜರಸ್ ಆಗ್ತಾರೆ. ಸದ್ಯಕ್ಕಂತೂ ಸಿದ್ದರಾಮಯ್ಯ ಸೈಲೆಂಟ್ ಆಗಿನೇ ದೊಡ್ಡ ರಾಜಕೀಯ ತಂತ್ರ ಹೆಣಿತಾ ಇದ್ದಾರೆ ಅನ್ನೋ ಮುನ್ಸೂಚನೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಕೈಯಲ್ಲಿ ಇನ್ನೊಂದು ದೊಡ್ಡ ಅಸ್ತ್ರ ಇದೆ. ಅದೇ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧಪಡಿಸಿರೋ ಜಾತಿಗಣತಿ ವರದಿ. ಸಿದ್ದರಾಮಯ್ಯ CM ಹುದ್ದೆಯಿಂದ ಕೆಳಗಿಳಿಯುವ ಮುನ್ನವೇ ಈ ರಿಪೋರ್ಟನ್ನು ಸ್ವೀಕಾರ ಮಾಡಿದರು. ಆದರೆ ಇದುವರೆಗೆ ಆ ವರದಿ ಕ್ಯಾಬಿನೆಟ್ನಲ್ಲೂ ಬಂದಿಲ್ಲ, ವಿಧಾನಸಭೆಯಲ್ಲೂ ಮಂಡನೆ ಆಗಿಲ್ಲ. ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ DK ಶಿವಕುಮಾರ್ CM ಆಗಿದ್ದಾರೆ. ಇಂಥ ಟೈಮ್ನಲ್ಲಿ ಜಾತಿಗಣತಿ ವರದಿಯನ್ನು ತಕ್ಷಣ ಒಪ್ಕೊಳ್ಳಿ, ಅದರ ಪ್ರಕಾರ ಎಜುಕೇಷನ್ ಮತ್ತು ಜಾಬ್ ಸೆಕ್ಟರ್ನಲ್ಲಿ ರಿಸರ್ವೇಷನ್ ಕೊಡಿ ಅಂತ ಸಿದ್ದರಾಮಯ್ಯ ಅಹಿಂದ ವೇದಿಕೆಯಿಂದ ಪಟ್ಟು ಹಿಡಿದ್ರೆ ಏನಾಗುತ್ತೆ? ಡೆಫಿನೆಟ್ ಆಗಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ತುತ್ತು, ಅಂದರೆ ಬಿಸಿ ತುಪ್ಪ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಅಹಿಂದ ಚಳುವಳಿಯಿಂದಾಗಿ ರಾಜ್ಯದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರಂತಹ ಪ್ರಬಲ ಸಮುದಾಯಗಳು ಕಾಂಗ್ರೆಸ್ನಿಂದ ದೂರ ಸರಿದ್ಬಿಟ್ರೆ ಅನ್ನೋ ಆತಂಕ ಕೂಡ ಹೈಕಮಾಂಡ್ಗಿದೆ. ಈ ಎರಡೂ ಸಮುದಾಯಗಳು ಒಟ್ಟಾದರೆ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗಬಹುದು. ಹೀಗಾಗಿ KPCC ಅಧ್ಯಕ್ಷರ ಅಧಿಕಾರಕ್ಕೆ ಮತ್ತು ಹೈಕಮಾಂಡ್ ಲೀಡರ್ಶಿಪ್ಗೆ ಇದು ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ನೋಡಿ. 2005ರಲ್ಲಿ ಸಿದ್ದರಾಮಯ್ಯ ತಮ್ಮ ಮನೆಯಲ್ಲಿ ಪ್ರೋಗ್ರೆಸಿವ್ ಥಿಂಕರ್ಸು ಅಂದರೆ ಪ್ರಗತಿಪರ ಚಿಂತಕರ ಜೊತೆಗೆ ಒಂದು ಮೀಟಿಂಗ್ ಮಾಡಿದರು. ಆಗಲೇ ಹಲವರು ನೀವು ಅಹಿಂದ ಚಳುವಳಿ ಮುಂದುವರಿಸಿ ಕರ್ನಾಟಕದಲ್ಲಿ ನಿಮ್ಮದೇ ಆದ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಸಜೆಷನ್ ಕೊಟ್ಟಿದ್ದರು. ಈಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಬೆಂಕಿ ಹಚ್ಚಿದ್ದಾರೆ. ಸಿದ್ದರಾಮಯ್ಯ ಯಾರೋ ಕಟ್ಟಿದ ಮನೆಗೆ ಬಂದಿದ್ದಾರೆ, ಈಗ ಅವರು ಮತ್ತೆ ಹೋರಾಟಕ್ಕೆ ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದರ ಇನ್ನೊಂದು ಅರ್ಥ, ಕಾಂಗ್ರೆಸ್ ಅನ್ನೋ ಮನೆಯಲ್ಲೇ ಇರಬೇಡಿ, ಅಹಿಂದ ಮೂಲಕ ನಿಮ್ಮದೇ ಆದ ಸ್ವಂತ ಮನೆ ಕಟ್ಟಿ ಅಂತ ಪರೋಕ್ಷವಾಗಿ ಹೇಳಿದಂಗಿದೆ.
ಡಿಸೆಂಬರ್ ತಿಂಗಳಿನಿಂದ ಸಿದ್ದರಾಮಯ್ಯ ಫುಲ್ ಆಕ್ಟಿವ್ ಆಗಿ ರಾಜ್ಯ ಪ್ರವಾಸ ಮಾಡೋ ಪ್ಲಾನ್ನಲ್ಲಿದ್ದಾರೆ. ಅವರ ಟಾರ್ಗೆಟ್ ಕ್ಲಿಯರ್ ಆಗಿದೆ. 2028ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಅಹಿಂದ ವೋಟ್ ಬ್ಯಾಂಕನ್ನು ಕಂಪ್ಲೀಟ್ ಆಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು. ಕಾಂಗ್ರೆಸ್ ಪಕ್ಷ ತನ್ನ ಮಾತನ್ನು ಕೇಳಬೇಕು, ಇಲ್ಲ ಅಂದರೆ ಪ್ರಾದೇಶಿಕ ಪಕ್ಷದ ಅಸ್ತ್ರ ಪ್ರಯೋಗ ಮಾಡಬಹುದು ಅನ್ನೋದು ಕೆಲವರ ಲೆಕ್ಕಾಚಾರ. ಆದರೆ 2005ಕ್ಕೂ ಈಗಿನ 2026-28ರ ಸನ್ನಿವೇಶಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. 2005ರಲ್ಲಿ ಸಿದ್ದರಾಮಯ್ಯನವರಿಗೆ CM ಆಗಲೇಬೇಕು ಅನ್ನೋ ಹಸಿವಿತ್ತು, ಛಲ ಇತ್ತು. ಆದರೆ ಈಗ ಅವರು ಈಗಾಗಲೇ 2 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿದ್ದಾರೆ. ಅಷ್ಟೇ ಅಲ್ಲ, ಅವತ್ತು ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದ RL ಜಾಲಪ್ನಂತಹ ಹಿರಿಯ ನಾಯಕರು ಇವತ್ತು ಬದುಕಿಲ್ಲ. ಡಾಕ್ಟರ್ SC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಅಂತ ಲೀಡರ್ಸ್ ಕೂಡ ಮೊದಲಿನಂಗೆ ಸಿದ್ದರಾಮಯ್ಯನವರ ಜೊತೆಗೆ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಇಂಥ ಟೈಮ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಬಂಡಾಯ ಎದ್ದು ನಿಲ್ಲೋದು ಸಿದ್ದರಾಮಯ್ಯನವ್ರಿಗೂ ಅಷ್ಟು ಸುಲಭದ ಮಾತೇನಲ್ಲ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೂ 100 ಬಾರಿ ಅಳೆದು ತೂಗಿ ಲೆಕ್ಕ ಹಾಕೋ ಚಾಣಾಕ್ಷ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದೇ ಇಡೀ ಕರ್ನಾಟಕದ ಕುತೂಹಲ. ಮುಂದಿನ ಎಲೆಕ್ಷನನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಎದುರಿಸಬೇಕು ಅಂತ ಅವರ ಬೆಂಬಲಿಗ ಶಾಸಕರು ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಈ ಅಹಿಂದ ರಿಟರ್ನ್ಸು ಕಾಂಗ್ರೆಸ್ಗೆ ಪವರ್ ತರುತ್ತಾ ಅಥವಾ ದೊಡ್ಡ ಬಿಕ್ಕಟ್ಟು ಸೃಷ್ಟಿ ಮಾಡುತ್ತಾ? ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.